ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ದಮ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ, ಆಯಿತಾ. ಸೊ ನಾನು ಮೊದಲನೇ ರಾತ್ರಿನೇ ಮೊಸರಲ್ಲಿ ಗರಂ ಮಸಾಲ ಮತ್ತು ಗರಂ ಮಸಾಲ ಹಿಟ್ಟು ಹಾಗೂ ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಗೂ ಹಳದಿ ಹಿಟ್ಟನ್ನು ಅಂದರೆ ಅರಿಶಿನದ ಪುಡಿನ ಹಾಕಿ ಚೆನ್ನಾಗಿ ಕಲಸಿ, ಮೊಸರನ್ನು ಹಾಕಿ ಚೆನ್ನಾಗಿ ಕಲಸಿ ಮೊದಲನೇ ದಿನ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ಒಂದು 75% ಆಗುವಷ್ಟು ಬೇಯಿಸ್ಕೊಂಡಿದ್ದೀನಿ. ಅದಾದ ನಂತರ ಆನಿಯನನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ನಾನು ತೆಂಗಿನೆಣ್ಣೆಯಲ್ಲಿ ಹೊರ್ಕೊಂಡಿದ್ದೀನಿ. ಸೊ ಈಗ ಒಂದು ಬಾಣಲೆಯಲ್ಲಿ ಒಂದು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕೋಬೇಕು. ಅದಾದ ನಂತರ ಹೊರ್ಕೊಂಡಿರುವಂಥ ಆನಿಯನನ್ನು ಚಿಕನಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಆ ತುಪ್ಪದಲ್ಲಿರೋ ಪಾತ್ರೆಯಲ್ಲಿ ಹಾಕೋಬೇಕು. ಸೊ ಈಗ ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಹಾಗೂ ಮೆಣಸು ಹಾಗೂ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಯ್ತಾ. ಸೊ ಈಗ ಇದಾದ ನಂತರ ಅದನ್ನು ತೆಗೆದುಕೊಂಡು ಅದೇ ಪಾತ್ರೆಯಲ್ಲಿ ನಾನು ಬೇಯಿಸ್ಕೊಂಡಿರುವಂಥ ಅನ್ನ ಇತ್ತಲ್ವ ಅದನ್ನು ನಾನು ಚೆನ್ನಾಗಿ ಲೇಯರಾಗಿ ಫಸ್ಟ್ ಲೇಯರಾಗಿ ಮಾಡಿಕೊಂಡು ಅದಾದ ನಂತರ ಅದು ಬೇಯಿಸ್ಕೊಂಡಿರುವಂಥ ಚಿಕನನ್ನು ಸೆಕೆಂಡ್ ಲೇಯರಾಗಿ ಮಾಡ್ಕೊಂಡಿದ್ದೀನಿ. ಸೊ ಹೀಗೆ ಎಲ್ಲ ಕಡೆ ಈವನ್ನಾಗಿ ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಚಿಕನನ್ನು. ಸೊ ಅದ್ರ ಮೇಲೆ ಸ್ವಲ್ಪ ಆನಿಯನ್ನು ಫ್ರೈ ಮಾಡ್ಕೊಂಡಿರೋ ಆನಿಯನ್ ಇರುತ್ತಲ್ವ, ಸೊ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಟೊಮೆಟೊನ ಮೇಲೆ 1-2 ಟೊಮೆಟೊ ಸ್ಲೈಸನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಸ್ಮೆಲ್ ಚೆನ್ನಾಗಿರಲಿ ಅಂತ ಸ್ವಲ್ಪ ಪುದೀನೂ ಹಾಕ್ಕೊಂಡಿದ್ದೀನಿ. 1-2-3 ಪುದೀನ ದಳನ್ನು ಹಾಕ್ಕೋಬೇಕು, ಆಯಿತಾ. ಸೊ ಈಗ ನಾವು ನಾನಿಲ್ಲಿ ಸಿಂಪಲ್ ರೀತಿಲಿ ದಮ್ ಹೊಡ್ಕೊಂಡಿದ್ದೀನಿ, ಅಂದರೆ ಒಂದು ವಜ್ಜೆ ಇರೋ ಪಾತ್ರೆನ ಇಟ್ಕೊಂಡಿದ್ದೀನಿ. ಸೊ ಈ ಥರ ಮಾಡಿಕೊಂಡ್ರೆ ಬಿರಿಯಾನಿನೂ ಈಸಿಯಾಗಿ ಆಗುತ್ತೆ, ಸಿಂಪಲ್ಲಾಗೂ ಆಗುತ್ತೆ, ತುಂಬ ಟೇಸ್ಟಾಗೂ ಇರುತ್ತೆ. ಸೊ ಈ ಥರ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಸೈಡ್ ಡಿಶ್ಶಿಗೆ ರಾಯ್ತ ಮತ್ತು ಫಿಶ್ ಫ್ರೈನೂ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡ್ತೀರಲ್ಲ. ಬಾಯ್.